ಕ್ಷಮೆ ಕೇಳುವುದನ್ನ ಬಿಟ್ಟು ಬೇರೆ ಎಲ್ಲವನ್ನೂ ಕೂಡ ಅವರು ಆ ಪತ್ರದಲ್ಲಿ ಬರೆದಿದ್ದಾರೆ. ಕ್ಷಮೆ ಕೇಳಿದ್ರೆ ಮನವಿಯನ್ನ ಪುರಸ್ಕರಿಸಲಾಗುತ್ತೆ ಅಂತ ಜಡ್ಜ್ ಈ ಸಂದರ್ಭದಲ್ಲಿ ಹೇಳಿದ್ದಾರೆ. ಮತ್ತೆ ಕಮಲ್ ಹಾಸನ್ ತಮ್ಮ ಹೇಳಿಕೆಯನ್ನ ಸಮರ್ಥನೆ ಮಾಡಿಕೊಳ್ತಾ ಇದ್ದಾರೆ. ಕ್ಷಮೆ ಕೇಳುವುದನ್ನ ಬಿಟ್ಟು ಬೇರೆ ಎಲ್ಲವನ್ನ ಬರೆದಿದ್ದಾರೆ. ಕ್ಷಮೆ ಕೇಳು ಒಂದೇ ಒಂದು ಮಾತು, ಒಂದೇ ಒಂದು ವಾಕ್ಯ ಆ ಪತ್ರದಲ್ಲಿ ಇಲ್ಲ. ಕ್ಷಮೆ ಕೇಳಿದರೆ ಮಾತ್ರ ಪರಿಗಣಿಸಲಾಗುವುದು, ಇಲ್ಲ ಅಂದ್ರೆ ಇಲ್ಲ, ನಿಮ್ಮ ಮನವಿಯನ್ನ ಪುರಸ್ಕರಿಸಲಾಗುವುದಿಲ್ಲ ಅಂತ ಜಡ್ಜ್ ಖಂಡತುಂಡವಾಗಿ ಹೇಳಿದ್ದಾರೆ. ಭಾಷೆ ಭಾವನೆ ಇಲ್ಲಿ ನೀವು ಅವಮಾನಿಸಿದ್ದೀರಿ, ನೀವೇ ಆಟಿಟ್ಯೂಡ್ ತೋರಿಸ್ತಾ ಇದ್ದೀರಿ. ಒಂದು ಕ್ಷಮೆ ಕೇಳ್ಬಿಟ್ರೆ ಮುಗಿದೋಯ್ತು. ಆಮೇಲೆ ನೀವು ಇತಿಹಾಸಕಾರರಲ್ಲ ಭಾಷೆಯ ಅಸ್ತಿತ್ವದ ಬಗ್ಗೆ ಮಾತಾಡೋದಕ್ಕೆ. ಈ ಹಿಂದೆ ಯಾರ್ಯಾರು ಏನೇನು ಮಾತಾಡಿದ್ರು ಎಲ್ಲರೂ ಕ್ಷಮೆ ಕೇಳಿದ್ರು, ಅದನ್ನ ಪ್ರೂವ್ ಮಾಡೋದಕ್ಕಾಗದೆ ಇನ್ನು ನೀನ್ ಯಾವ ಲೆಕ್ಕ ಹೇಳೋ ಮಂಕದಿನ್ನಿಯೇ ಅನ್ನೋ ರೀತಿಯಲ್ಲಿ ಈಗಾಗಲೇ ಸಾಹೇಬರು ಮಾತಾಡಿದ್ದಾರೆ. ಆದ್ರೆ ಈ ಒಂದು ವಿಚಾರ ಅಂದ್ರೆ ಇವತ್ತು ಕಮಲ್ ಹಾಸನ್ ಬರೆದಿರುವಂತಹ ಪತ್ರದ ಬಗ್ಗೆಯೂ ಕೂಡ ಅಲ್ಲಿ ಪ್ರಸ್ತಾಪ ಮಾಡಲಾಗಿ ಆ ಇಡೀ ಪತ್ರದ ಸಾರಾಂಶದಲ್ಲಿ ಎಲ್ಲಿಯೂ ಒಂದೇ ಒಂದು ಮಾತು ಕ್ಷಮೆ ಅಂತ ಇಲ್ಲ, ಎಲ್ಲಿಯೂ ಒಂದೇ ಒಂದು ವಾಕ್ಯದಲ್ಲಿ ಕ್ಷಮೆಯನ್ನ ಕೇಳುತ್ತೇನೆ ಅಂತ ಇಲ್ಲ. ಹಾಗಿದ್ದಾಗ ನೀವೇ ಈ ರೀತಿ ಸೀನ್ ಕ್ರಿಯೇಟ್ ಆಗೋದಕ್ಕೆ ಕಾರಣೀಕರ್ತರಾದ್ರಿ. ಈಗ ನೀವೇ ಭದ್ರತೆ ಕೇಳ್ತಾ ಇದ್ದೀರಿ. ಒಂದು ಕ್ಷಮೆ ಕೇಳಿದ್ರೆ ಈ ರೀತಿ ಪರಿಸ್ಥಿತಿ ಆಗ್ತಿರ್ಲಿಲ್ಲ. ಕ್ಷಮೆ ಕೇಳದೆ ನೀವು ಆಟಿಟ್ಯೂಡ್ ತೋರಿಸ್ತಾ ಇದ್ದೀರಿ. ಕ್ಷಮೆಯನ್ನ ಕೇಳಿ ನಿಮ್ಮ ಮನವಿಯನ್ನ ಪರಿಗಣಿಸಲಾಗುತ್ತೆ. ಆಯ್ತು, ನಾವೀಗ ಪೊಲೀಸ್ ಪ್ರೊಟೆಕ್ಷನ್ ಕೊಟ್ಟು ಬಿಡ್ತೀವಿ, ಆದರೆ ಕ್ಷಮೆ ಕೇಳಬೇಕು ಅಂತ ಹೇಳಿ ಮತ್ತೆ ಜಡ್ಜ್ ಈ ಸಂದರ್ಭದಲ್ಲಿ ಹೇಳಿದ್ದಾರೆ. ಕ್ಷಮೆ ಕೇಳುವುದನ್ನ ಬಿಟ್ಟು ಬೇರೆ ಎಲ್ಲವನ್ನೂ ಕೂಡ ಅವರು ಆ ಪತ್ರದಲ್ಲಿ ಬರೆದಿದ್ದಾರೆ. ಕ್ಷಮೆ ಕೇಳಿದ್ರೆ ಮನವಿಯನ್ನ ಪುರಸ್ಕರಿಸಲಾಗುತ್ತೆ ಅಂತ ಜಡ್ಜ್ ಈ ಸಂದರ್ಭದಲ್ಲಿ ಹೇಳಿದ್ದಾರೆ. ಮತ್ತೆ ಕಮಲ್ ಹಾಸನ್ ತಮ್ಮ ಹೇಳಿಕೆಯನ್ನ ಸಮರ್ಥನೆ ಮಾಡಿಕೊಳ್ತಾ ಇದ್ದಾರೆ. ಕ್ಷಮೆ ಕೇಳುವುದನ್ನ ಬಿಟ್ಟು ಬೇರೆ ಎಲ್ಲವನ್ನ ಬರೆದಿದ್ದಾರೆ. ಕ್ಷಮೆ ಕೇಳು ಒಂದೇ ಒಂದು ಮಾತು, ಒಂದೇ ಒಂದು ವಾಕ್ಯ ಆ ಪತ್ರದಲ್ಲಿ ಇಲ್ಲ. ಕ್ಷಮೆ ಕೇಳಿದರೆ ಮಾತ್ರ ಪರಿಗಣಿಸಲಾಗುವುದು, ಇಲ್ಲ ಅಂದ್ರೆ ಇಲ್ಲ, ನಿಮ್ಮ ಮನವಿಯನ್ನ ಪುರಸ್ಕರಿಸಲಾಗುವುದಿಲ್ಲ ಅಂತ ಜಡ್ಜ್ ಖಂಡತುಂಡವಾಗಿ ಹೇಳಿದ್ದಾರೆ. ಭಾಷೆ ಭಾವನೆ ಇಲ್ಲಿ ನೀವು ಅವಮಾನಿಸಿದ್ದೀರಿ, ನೀವೇ ಆಟಿಟ್ಯೂಡ್ ತೋರಿಸ್ತಾ ಇದ್ದೀರಿ. ಒಂದು ಕ್ಷಮೆ ಕೇಳ್ಬಿಟ್ರೆ ಮುಗಿದೋಯ್ತು. ಆಮೇಲೆ ನೀವು ಇತಿಹಾಸಕಾರರಲ್ಲ ಭಾಷೆಯ ಅಸ್ತಿತ್ವದ ಬಗ್ಗೆ ಮಾತಾಡೋದಕ್ಕೆ. ಈ ಹಿಂದೆ ಯಾರ್ಯಾರು ಏನೇನು ಮಾತಾಡಿದ್ರು ಎಲ್ಲರೂ ಕ್ಷಮೆ ಕೇಳಿದ್ರು, ಅದನ್ನ ಪ್ರೂವ್ ಮಾಡೋದಕ್ಕಾಗದೆ ಇನ್ನು ನೀನ್ ಯಾವ ಲೆಕ್ಕ ಹೇಳೋ ಮಂಕದಿನ್ನಿಯೇ ಅನ್ನೋ ರೀತಿಯಲ್ಲಿ ಈಗಾಗಲೇ ಸಾಹೇಬರು ಮಾತಾಡಿದ್ದಾರೆ. ಆದ್ರೆ ಈ ಒಂದು ವಿಚಾರ ಅಂದ್ರೆ ಇವತ್ತು ಕಮಲ್ ಹಾಸನ್ ಬರೆದಿರುವಂತಹ ಪತ್ರದ ಬಗ್ಗೆಯೂ ಕೂಡ ಅಲ್ಲಿ ಪ್ರಸ್ತಾಪ ಮಾಡಲಾಗಿ ಆ ಇಡೀ ಪತ್ರದ ಸಾರಾಂಶದಲ್ಲಿ ಎಲ್ಲಿಯೂ ಒಂದೇ ಒಂದು ಮಾತು ಕ್ಷಮೆ ಅಂತ ಇಲ್ಲ, ಎಲ್ಲಿಯೂ ಒಂದೇ ಒಂದು ವಾಕ್ಯದಲ್ಲಿ ಕ್ಷಮೆಯನ್ನ ಕೇಳುತ್ತೇನೆ ಅಂತ ಇಲ್ಲ. ಹಾಗಿದ್ದಾಗ ನೀವೇ ಈ ರೀತಿ ಸೀನ್ ಕ್ರಿಯೇಟ್ ಆಗೋದಕ್ಕೆ ಕಾರಣೀಕರ್ತರಾದ್ರಿ. ಈಗ ನೀವೇ ಭದ್ರತೆ ಕೇಳ್ತಾ ಇದ್ದೀರಿ. ಒಂದು ಕ್ಷಮೆ ಕೇಳಿದ್ರೆ ಈ ರೀತಿ ಪರಿಸ್ಥಿತಿ ಆಗ್ತಿರ್ಲಿಲ್ಲ. ಕ್ಷಮೆ ಕೇಳದೆ ನೀವು ಆಟಿಟ್ಯೂಡ್ ತೋರಿಸ್ತಾ ಇದ್ದೀರಿ. ಕ್ಷಮೆಯನ್ನ ಕೇಳಿ ನಿಮ್ಮ ಮನವಿಯನ್ನ ಪರಿಗಣಿಸಲಾಗುತ್ತೆ. ಆಯ್ತು, ನಾವೀಗ ಪೊಲೀಸ್ ಪ್ರೊಟೆಕ್ಷನ್ ಕೊಟ್ಟು ಬಿಡ್ತೀವಿ, ಆದರೆ ಕ್ಷಮೆ ಕೇಳಬೇಕು ಅಂತ ಹೇಳಿ ಮತ್ತೆ ಜಡ್ಜ್ ಈ ಸಂದರ್ಭದಲ್ಲಿ ಹೇಳಿದ್ದಾರೆ. ಕ್ಷಮೆ ಕೇಳುವುದನ್ನ ಬಿಟ್ಟು ಬೇರೆ ಎಲ್ಲವನ್ನೂ ಕೂಡ ಅವರು ಆ ಪತ್ರದಲ್ಲಿ ಬರೆದಿದ್ದಾರೆ. ಕ್ಷಮೆ ಕೇಳಿದ್ರೆ ಮನವಿಯನ್ನ ಪುರಸ್ಕರಿಸಲಾಗುತ್ತೆ ಅಂತ ಜಡ್ಜ್ ಈ ಸಂದರ್ಭದಲ್ಲಿ ಹೇಳಿದ್ದಾರೆ. ಮತ್ತೆ ಕಮಲ್ ಹಾಸನ್ ತಮ್ಮ ಹೇಳಿಕೆಯನ್ನ ಸಮರ್ಥನೆ ಮಾಡಿಕೊಳ್ತಾ ಇದ್ದಾರೆ. ಕ್ಷಮೆ ಕೇಳುವುದನ್ನ ಬಿಟ್ಟು ಬೇರೆ ಎಲ್ಲವನ್ನ ಬರೆದಿದ್ದಾರೆ. ಕ್ಷಮೆ ಕೇಳು ಒಂದೇ ಒಂದು ಮಾತು, ಒಂದೇ ಒಂದು ವಾಕ್ಯ ಆ ಪತ್ರದಲ್ಲಿ ಇಲ್ಲ. ಕ್ಷಮೆ ಕೇಳಿದರೆ ಮಾತ್ರ ಪರಿಗಣಿಸಲಾಗುವುದು, ಇಲ್ಲ ಅಂದ್ರೆ ಇಲ್ಲ, ನಿಮ್ಮ ಮನವಿಯನ್ನ ಪುರಸ್ಕರಿಸಲಾಗುವುದಿಲ್ಲ ಅಂತ ಜಡ್ಜ್ ಖಂಡತುಂಡವಾಗಿ ಹೇಳಿದ್ದಾರೆ. ಭಾಷೆ ಭಾವನೆ ಇಲ್ಲಿ ನೀವು ಅವಮಾನಿಸಿದ್ದೀರಿ, ನೀವೇ ಆಟಿಟ್ಯೂಡ್ ತೋರಿಸ್ತಾ ಇದ್ದೀರಿ. ಒಂದು ಕ್ಷಮೆ ಕೇಳ್ಬಿಟ್ರೆ ಮುಗಿದೋಯ್ತು. ಆಮೇಲೆ ನೀವು ಇತಿಹಾಸಕಾರರಲ್ಲ ಭಾಷೆಯ ಅಸ್ತಿತ್ವದ ಬಗ್ಗೆ ಮಾತಾಡೋದಕ್ಕೆ. ಈ ಹಿಂದೆ ಯಾರ್ಯಾರು ಏನೇನು ಮಾತಾಡಿದ್ರು ಎಲ್ಲರೂ ಕ್ಷಮೆ ಕೇಳಿದ್ರು, ಅದನ್ನ ಪ್ರೂವ್ ಮಾಡೋದಕ್ಕಾಗದೆ ಇನ್ನು ನೀನ್ ಯಾವ ಲೆಕ್ಕ ಹೇಳೋ ಮಂಕದಿನ್ನಿಯೇ ಅನ್ನೋ ರೀತಿಯಲ್ಲಿ ಈಗಾಗಲೇ ಸಾಹೇಬರು ಮಾತಾಡಿದ್ದಾರೆ. ಆದ್ರೆ ಈ ಒಂದು ವಿಚಾರ ಅಂದ್ರೆ ಇವತ್ತು ಕಮಲ್ ಹಾಸನ್ ಬರೆದಿರುವಂತಹ ಪತ್ರದ ಬಗ್ಗೆಯೂ ಕೂಡ ಅಲ್ಲಿ ಪ್ರಸ್ತಾಪ ಮಾಡಲಾಗಿ ಆ ಇಡೀ ಪತ್ರದ ಸಾರಾಂಶದಲ್ಲಿ
ಎಲ್ಲಿಯೂ ಒಂದೇ ಒಂದು ಮಾತು ಕ್ಷಮೆ ಅಂತ ಇಲ್ಲ. ಎಲ್ಲಿಯೂ ಒಂದೇ ಒಂದು ವಾಕ್ಯದಲ್ಲಿ ಕ್ಷಮೆಯನ್ನ ಕೇಳುತ್ತೇನೆ ಅಂತಿಲ್ಲ. ಹಾಗಿದ್ದಾಗ ನೀವೇ ಈ ರೀತಿ ಸೀನ್ ಕ್ರಿಯೇಟ್ ಆಗೋದಕ್ಕೆ ಕಾರಣೀಕರ್ತರಾದ್ರಿ. ಈಗ ನೀವೇ ಭದ್ರತೆ ಕೇಳ್ತಾ ಇದ್ದೀರಿ. ಒಂದು ಕ್ಷಮೆ ಕೇಳಿದ್ರೆ ಈ ರೀತಿ ಪರಿಸ್ಥಿತಿ ಆಗ್ತಿರ್ಲಿಲ್ಲ. ಕ್ಷಮೆ ಕೇಳದೆ ನೀವು ಆಟಿಟ್ಯೂಡ್ ತೋರಿಸ್ತಾ ಇದ್ದೀರಿ. ಕ್ಷಮೆಯನ್ನ ಕೇಳಿ ನಿಮ್ಮ ಮನವಿಯನ್ನ ಪರಿಗಣಿಸಲಾಗುತ್ತೆ. ಆಯ್ತು, ನಾವೀಗ ಪೊಲೀಸ್ ಪ್ರೊಟೆಕ್ಷನ್ ಕೊಟ್ಬಿಡ್ತೀವಿ. ಆದರೆ ಕ್ಷಮೆ ಕೇಳಬೇಕು ಅಂತ ಹೇಳಿ ಮತ್ತೆ ಜಡ್ಜ್ ಈ ಸಂದರ್ಭದಲ್ಲಿ ಹೇಳಿದ್ದಾರೆ. ಕ್ಷಮೆ ಕೇಳುವುದನ್ನ ಬಿಟ್ಟು ಬೇರೆ ಎಲ್ಲವನ್ನೂ ಕೂಡ ಅವರು ಆ ಪತ್ರದಲ್ಲಿ ಬರೆದಿದ್ದಾರೆ. ಕ್ಷಮೆ ಕೇಳಿದ್ರೆ ಮನವಿಯನ್ನ ಪುರಸ್ಕರಿಸಲಾಗುತ್ತೆ ಅಂತ ಜಡ್ಜ್ ಈ ಸಂದರ್ಭದಲ್ಲಿ ಹೇಳಿದ್ದಾರೆ. ಮತ್ತೆ ಕಮಲ್ ಹಾಸನ್ ತಮ್ಮ ಹೇಳಿಕೆಯನ್ನ ಸಮರ್ಥನೆ ಮಾಡಿಕೊಳ್ತಾ ಇದ್ದಾರೆ. ಕ್ಷಮೆ ಕೇಳೋದನ್ನ ಬಿಟ್ಟು ಬೇರೆ ಎಲ್ಲವನ್ನ ಬರೆದಿದ್ದಾರೆ. ಕ್ಷಮೆ ಕೇಳು ಒಂದೇ ಒಂದು ಮಾತು, ಒಂದೇ ಒಂದು ವಾಕ್ಯ ಆ ಪತ್ರದಲ್ಲಿ ಇಲ್ಲ. ಕ್ಷಮೆ ಕೇಳಿದರೆ ಮಾತ್ರ ಪರಿಗಣಿಸಲಾಗುವುದು, ಇಲ್ಲ ಅಂದ್ರೆ ಇಲ್ಲ, ನಿಮ್ಮ ಮನವಿಯನ್ನ ಪುರಸ್ಕರಿಸಲಾಗುವುದಿಲ್ಲ ಅಂತ ಜಡ್ಜ್ ಖಂಡತುಂಡವಾಗಿ ಹೇಳಿದ್ದಾರೆ. ಭಾಷೆ ಭಾವನೆ ಇಲ್ಲಿ ನೀವು ಅವಮಾನಿಸಿದ್ದೀರಿ, ನೀವೇ ಆಟಿಟ್ಯೂಡ್ ತೋರಿಸ್ತಾ ಇದ್ದೀರಿ. ಒಂದು ಕ್ಷಮೆ ಕೇಳ್ಬಿಟ್ರೆ ಮುಗಿದೋಯ್ತು. ಆಮೇಲೆ ನೀವು ಇತಿಹಾಸಕಾರರಲ್ಲ ಭಾಷೆಯ ಅಸ್ತಿತ್ವದ ಬಗ್ಗೆ ಮಾತಾಡೋದಕ್ಕೆ. ಈ ಹಿಂದೆ ಯಾರ್ಯಾರು ಏನೇನು ಮಾತಾಡಿದ್ರು ಎಲ್ಲರೂ ಕ್ಷಮೆ ಕೇಳಿದ್ರು, ಅದನ್ನ ಪ್ರೂವ್ ಮಾಡೋದಕ್ಕಾಗದೆ ಇನ್ನು ನೀನ್ ಯಾವ ಲೆಕ್ಕ ಹೇಳೋ ಮಂಕದಿನ್ನಿಯೇ ಅನ್ನೋ ರೀತಿಯಲ್ಲಿ ಈಗಾಗಲೇ ಸಾಹೇಬರು ಮಾತಾಡಿದ್ದಾರೆ. ಆದ್ರೆ ಈ ಒಂದು ವಿಚಾರ ಅಂದ್ರೆ ಇವತ್ತು ಕಮಲ್ ಹಾಸನ್ ಬರೆದಿರುವಂತಹ ಪತ್ರದ ಬಗ್ಗೆಯೂ ಕೂಡ ಅಲ್ಲಿ ಪ್ರಸ್ತಾಪ ಮಾಡಲಾಗಿ ಆ ಇಡೀ ಪತ್ರದ ಸಾರಾಂಶದಲ್ಲಿ ಎಲ್ಲಿಯೂ ಒಂದೇ ಒಂದು ಮಾತು ಕ್ಷಮೆ ಅಂತ ಇಲ್ಲ. ಎಲ್ಲಿಯೂ ಒಂದೇ ಒಂದು ವಾಕ್ಯದಲ್ಲಿ ಕ್ಷಮೆಯನ್ನ ಕೇಳುತ್ತೇನೆ ಅಂತಿಲ್ಲ. ಹಾಗಿದ್ದಾಗ ನೀವೇ ಈ ರೀತಿ ಸೀನ್ ಕ್ರಿಯೇಟ್ ಆಗೋದಕ್ಕೆ ಕಾರಣೀಕರ್ತರಾದ್ರಿ. ಈಗ ನೀವೇ ಭದ್ರತೆ ಕೇಳ್ತಾ ಇದ್ದೀರಿ. ಒಂದು ಕ್ಷಮೆ ಕೇಳಿದ್ರೆ ಈ ರೀತಿ ಪರಿಸ್ಥಿತಿ ಆಗ್ತಿರ್ಲಿಲ್ಲ. ಕ್ಷಮೆ ಕೇಳದೆ ನೀವು ಆಟಿಟ್ಯೂಡ್ ತೋರಿಸ್ತಾ ಇದ್ದೀರಿ. ಕ್ಷಮೆಯನ್ನ ಕೇಳಿ ನಿಮ್ಮ ಮನವಿಯನ್ನ ಪರಿಗಣಿಸಲಾಗುತ್ತೆ. ಆಯ್ತು, ನಾವೀಗ ಪೊಲೀಸ್ ಪ್ರೊಟೆಕ್ಷನ್ ಕೊಟ್ಬಿಡ್ತೀವಿ. ಆದರೆ ಕ್ಷಮೆ ಕೇಳಬೇಕು ಅಂತ ಹೇಳಿ ಮತ್ತೆ ಜಡ್ಜ್ ಈ ಸಂದರ್ಭದಲ್ಲಿ ಹೇಳಿದ್ದಾರೆ. ಕ್ಷಮೆ ಕೇಳುವುದನ್ನ ಬಿಟ್ಟು ಬೇರೆ ಎಲ್ಲವನ್ನೂ ಕೂಡ ಅವರು ಆ ಪತ್ರದಲ್ಲಿ ಬರೆದಿದ್ದಾರೆ. ಕ್ಷಮೆ ಕೇಳಿದ್ರೆ ಮನವಿಯನ್ನ ಪುರಸ್ಕರಿಸಲಾಗುತ್ತೆ ಅಂತ ಜಡ್ಜ್ ಈ ಸಂದರ್ಭದಲ್ಲಿ ಹೇಳಿದ್ದಾರೆ. ಮತ್ತೆ ಕಮಲ್ ಹಾಸನ್ ತಮ್ಮ ಹೇಳಿಕೆಯನ್ನ ಸಮರ್ಥನೆ ಮಾಡಿಕೊಳ್ತಾ ಇದ್ದಾರೆ. ಕ್ಷಮೆ ಕೇಳೋದನ್ನ ಬಿಟ್ಟು ಬೇರೆ ಎಲ್ಲವನ್ನ ಬರೆದಿದ್ದಾರೆ. ಕ್ಷಮೆ ಕೇಳು ಒಂದೇ ಒಂದು ಮಾತು, ಒಂದೇ ಒಂದು ವಾಕ್ಯ ಆ ಪತ್ರದಲ್ಲಿ ಇಲ್ಲ. ಕ್ಷಮೆ ಕೇಳಿದರೆ ಮಾತ್ರ ಪರಿಗಣಿಸಲಾಗುವುದು, ಇಲ್ಲ ಅಂದ್ರೆ ಇಲ್ಲ, ನಿಮ್ಮ ಮನವಿಯನ್ನ ಪುರಸ್ಕರಿಸಲಾಗುವುದಿಲ್ಲ ಅಂತ ಜಡ್ಜ್ ಖಂಡತುಂಡವಾಗಿ ಹೇಳಿದ್ದಾರೆ. ಭಾಷೆ ಭಾವನೆ ಇಲ್ಲಿ ನೀವು ಅವಮಾನಿಸಿದ್ದೀರಿ, ನೀವೇ ಆಟಿಟ್ಯೂಡ್ ತೋರಿಸ್ತಾ ಇದ್ದೀರಿ. ಒಂದು ಕ್ಷಮೆ ಕೇಳ್ಬಿಟ್ರೆ ಮುಗಿದೋಯ್ತು. ಆಮೇಲೆ ನೀವು ಇತಿಹಾಸಕಾರರಲ್ಲ ಭಾಷೆಯ ಅಸ್ತಿತ್ವದ ಬಗ್ಗೆ ಮಾತಾಡೋದಕ್ಕೆ. ಈ ಹಿಂದೆ ಯಾರ್ಯಾರು ಏನೇನು ಮಾತಾಡಿದ್ರು ಎಲ್ಲರೂ ಕ್ಷಮೆ ಕೇಳಿದ್ರು, ಅದನ್ನ ಪ್ರೂವ್ ಮಾಡೋದಕ್ಕಾಗದೆ ಇನ್ನು ನೀನ್ ಯಾವ ಲೆಕ್ಕ ಹೇಳೋ ಮಂಕದಿನ್ನಿಯೇ ಅನ್ನೋ ರೀತಿಯಲ್ಲಿ ಈಗಾಗಲೇ ಸಾಹೇಬರು ಮಾತಾಡಿದ್ದಾರೆ. ಆದ್ರೆ ಈ ಒಂದು ವಿಚಾರ ಅಂದ್ರೆ ಇವತ್ತು ಕಮಲ್ ಹಾಸನ್ ಬರೆದಿರುವಂತಹ ಪತ್ರದ ಬಗ್ಗೆಯೂ ಕೂಡ ಅಲ್ಲಿ ಪ್ರಸ್ತಾಪ ಮಾಡಲಾಗಿ ಆ ಇಡೀ ಪತ್ರದ ಸಾರಾಂಶದಲ್ಲಿ ಎಲ್ಲಿಯೂ ಒಂದೇ ಒಂದು ಮಾತು ಕ್ಷಮೆ ಅಂತ ಇಲ್ಲ. ಎಲ್ಲಿಯೂ ಒಂದೇ ಒಂದು ವಾಕ್ಯದಲ್ಲಿ ಕ್ಷಮೆಯನ್ನ ಕೇಳುತ್ತೇನೆ ಅಂತಿಲ್ಲ. ಹಾಗಿದ್ದಾಗ ನೀವೇ ಈ ರೀತಿ ಸೀನ್ ಕ್ರಿಯೇಟ್ ಆಗೋದಕ್ಕೆ ಕಾರಣೀಕರ್ತರಾದ್ರಿ. ಈಗ ನೀವೇ ಭದ್ರತೆ ಕೇಳ್ತಾ ಇದ್ದೀರಿ. ಒಂದು ಕ್ಷಮೆ ಕೇಳಿದ್ರೆ ಈ ರೀತಿ ಪರಿಸ್ಥಿತಿ ಆಗ್ತಿರ್ಲಿಲ್ಲ. ಕ್ಷಮೆ ಕೇಳದೆ ನೀವು ಆಟಿಟ್ಯೂಡ್ ತೋರಿಸ್ತಾ ಇದ್ದೀರಿ. ಕ್ಷಮೆಯನ್ನ ಕೇಳಿ ನಿಮ್ಮ ಮನವಿಯನ್ನ ಪರಿಗಣಿಸಲಾಗುತ್ತೆ. ಆಯ್ತು, ನಾವೀಗ ಪೊಲೀಸ್ ಪ್ರೊಟೆಕ್ಷನ್ ಕೊಟ್ಬಿಡ್ತೀವಿ. ಆದರೆ ಕ್ಷಮೆ ಕೇಳಬೇಕು ಅಂತ ಹೇಳಿ ಮತ್ತೆ ಜಡ್ಜ್ ಈ ಸಂದರ್ಭದಲ್ಲಿ ಹೇಳಿದ್ದಾರೆ.